ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ಕೃಷ್ಣ. ಇದು ನನ್ನ 3ನೇ ದಿನದ ಡೈಲಿ ವ್ಲಾಗ್. ಇವತ್ತಿನ ಡೈಲಿ ವ್ಲಾಗ್ ನಾನು ಶುರು ಮಾಡಿದ್ದು 2:30 ಹಾಗೆ. ಅಕಸ್ಮಾತಾಗಿ ವ್ಲಾಗ್ ಶುರು ಆಗೋಯ್ತು. ಊಟ ಎಲ್ಲ ಆಗಿತ್ತು. ಅದಿತಿಗೆ ಅವಲಕ್ಕಿ ಕಿಚಡಿ ಕೊಟ್ಟಿದ್ದೆ. ಊಟ ಆಗಿ ಅದಿತಿ ಮತ್ತು ಅದಿತಿ ತಮ್ಮ ಆಟ ಆಡ್ತಿದ್ರು. ಆ್ಯಂಡ್ ಅದಿತಿಗೆ ನಾನು ಗ್ರಾಸ್ ಮೋಟರ್ ಸ್ಕಿಲ್ ಇರಬಹುದು ಅಥವಾ ಯಾವುದೇ ಒಂದು ಆ್ಯಕ್ಟಿವಿಟಿ ಇರಬಹುದು ಡೈಲಿ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಅದಿತಿ ಕ್ಲೈಂಬಿಂಗ್ ಶುರು ಮಾಡಿದ್ರು. ಯೂಶ್ವಲಿ ನಾವು ಈವ್ನಿಂಗ್ ಟೈಮಿಗೆ ಹೋಗ್ತೀವಿ ಮಾಡಿ ಮೇಲೆ ಕ್ಲೈಂಬಿಂಗನ್ನ ಅಚೀವ್ ಮಾಡೋದಕ್ಕೆ. ಅದಿತಿ 13 ಮಂತ್ಸಲ್ಲೇ 60 ಸ್ಟೆಪ್ಸ್ನ 5 ಮಿನಿಟ್ಸಲ್ಲಿ ಹತ್ತುತ್ತಾಯಿದ್ರು. ಈ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಅದಿತಿಗೆ ಇದೆ. ಮಾರ್ನಿಂಗ್ ನಂದು ಸೆಷನ್ ಎಲ್ಲ ಮುಗ್ದಿತ್ತು. ಅದಿತಿದು ಒಂದು ನ್ಯಾಪ್ ಆಗಿ ಊಟ ಸಹ ಆಗಿತ್ತು. ಆಟ ಆಡ್ತಿದ್ರು. ಇಮಿಡಿಯೇಟಾಗಿ ಅದಿತಿಗೆ ಕ್ಲೈಂಬಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಮಾಡಿ ಮೇಲೆ ಹೋಗ್ತಾಯಿದ್ರು. ಸೊ ವ್ಲಾಗ್ನ ಮಧ್ಯಾಹ್ನ ಶುರು ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಇವತ್ತು ಊಟ ಎಲ್ಲ ಆಯಿತು. ಅಂದರೆ ಮಧ್ಯಾಹ್ನ ಅರೌಂಡ್ 2:30 ಆಗಿದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಿತಿಗೆ ಊಟ ಅಂದರೆ ಅದಿತಿದು ಅವಲಕ್ಕಿ ಕಿಚಡಿ ಮಾಡಿಕೊಟ್ಟಿದ್ದೆ ಊಟಕ್ಕೆ. ಊಟ ಎಲ್ಲ ಆಯಿತು. ಆಟ ಆಡ್ತಿದ್ರು. ಮಾಡಿ ಮೇಲೆ ಹಾಗೆ ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿ ಮಳೆ ಬಂದು ಹೋಯಿತು. ಈ ಥರ ಎಲ್ಲ ಚೆನ್ನಾಗಿ ಒಂಥರ ಪಡಲ್ಸ್ ಥರ ಆಗ್ಬಿಟ್ಟಿದೆ. ನೀರು ಚೆನ್ನಾಗಿದೆ. ಅದಕ್ಕೋಸ್ಕರ ಅದಿತಿ ಎಂಜಾಯ್ ಮಾಡ್ತಾರೆ. ಸೆನ್ಸರಿ ವಾಕ್ ಆದಂಗೆ ಆಗುತ್ತೆ. ಚೆನ್ನಾಗಿದೆ ಗಾಳಿ ಅಂತ ಕರ್ಕೊಂಡು ಬಂದೆ. ಸೊ ಆಟ ಆಡ್ತಿದ್ದಾರೆ. ಅದಿತಿ ಅಲ್ಲಿ ಬೇಡ, ಈ ಕಡೆ ಬನ್ನಿ. ಬನ್ನಿ ಬನ್ನಿ. ಹಾಯ್ ಹೇಳಿ. ಹಾಯ್ ಹಾಯ್. ಹೇಗಿದ್ದೀರಾ ಎಲ್ಲರೂ? ಏನಿದು ಏನಿದು ಹಾಂ ಏನಪ್ಪ? ಈಗ ಮಕ್ಕಳಿಗೆ ಅಂದರೆ ಶಿ ಈಸ್ ಆಲ್ಸೋ ಕಂಪ್ಲೀಟೆಡ್ 18 ಮಂತ್ಸ್ ಅಲ್ವಾ? 18 ಮಂತ್ಸ್ ಆದಾಗ ಮಕ್ಕಳಿಗೆ ಜಾಸ್ತಿ ಕ್ಲೈಂಬಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಂತಂದರೆ ಅದು ಅವ್ರ ಮೈಲ್ ಸ್ಟೋನ್ ಆ್ಯಕ್ಚುಲಿ ಇರುತ್ತೆ. ಬಟ್ ಅಮ್ಮ ನೋಡಿ, ಒಂದು ನಿಮಿಷ ತೋರಿಸ್. ನೋಡಿ ನೋಡಿ ನೋಡಿ, ಒಂಚೂರು ಯಾಮಾರಿದ್ರೆ ಅದಿತಿ ಡಮ್ ಅಂತ ಬೀಳೋರು. ಹೆಂಗ್ ಬೀಳ್ತಾ ಇದ್ರಿ ಅದಿತಿ? ಡಮ್ ಅಂತ ಬೀಳೋರು. ಬನ್ನಿ ವಾಕ್ ಮಾಡೋಣ. ಕಮ್. 18 ಮಂತ್ಸ್ ಆದ್ಮೇಲೆ ಅನ್ನೋದಕ್ಕಿಂತ 18 ಮಂತ್ಸ್ ಅಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಜಾಸ್ತಿ ಕ್ಲೈಂಬ್ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ನಾರ್ಮಲ್. ನಾವೇನು ಅನ್ಕೊಂತೀವಿ ಅಂತಂದ್ರೆ ಯಪ್ಪ ನನ್ನ ಮಗು ಒಂದ್ ಕಡೆ ಕೂರಲ್ಲ ಒಂದ್ ಕಡೆ ನಿಲ್ಲಲ್ಲ ಅಂತ ಅನ್ಕೊಂತೀವಿ. ಆ ರೀತಿ ಎಲ್ಲ ಏನೂ ಇಲ್ಲ. ಇಟ್ಸ್ ದೇರ್ ಕಂಪ್ಲೀಟ್ ನಾರ್ಮಲ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಟ್ಯಾಪ್ 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 ಮಾಡ್ತಿದೀವಿ ಗೊತ್ತಾ? ಮಾಡಿ. ಟ್ಯಾಪ್ 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 ಟ್ಯಾಪ್. ವಾತಾವರಣ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಅದಿತಿ ನೀರೆಲ್ಲ ಇತ್ತಲ್ಲ, ಈ ರೀತಿ ಮಕ್ಕಳನ್ನ ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದ್ರಿಂದ ಸೆನ್ಸರಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗುತ್ತೆ. ಮಕ್ಕಳ ಕಲಿಕೆ ಆಗೋದು ಬ್ರೈನ್ ಡೆವಲಪ್ಮೆಂಟಿಂದ. ಅಂತಂದರೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾದಾಗ ಮಕ್ಕಳ ಕಲಿಕೆ ಚೆನ್ನಾಗಾಗುತ್ತೆ. ಸೆನ್ಸರಿ ಡೆವಲಪ್ಮೆಂಟ್ ಅಂತಂದರೆ ಮಕ್ಕಳು ಕಲಿಯೋದು ಸೆನ್ಸರ್ಸ್ ಮುಖಾಂತರ. ಅಂತಂದರೆ ನಮಗೆ ಇರುವಂತಹ ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ ಏನಿದೆ ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ, ಸೊ ಆ ಮುಖಾಂತರ ಮಕ್ಕಳು ಕಲಿತಾಗ ಕಲಿಕೆ ತುಂಬ ಚೆನ್ನಾಗಾಗುತ್ತೆ. ನೀವು ನೋಡ್ಬೋದು ನಾನು ಹೇಗೆ ಹಿಂದೆಗಡೆ ಕೈ ಕಟ್ಕೊಂಡು ಟ್ಯಾಪ್ ಟ್ಯಾಪ್ ಮಾಡ್ತಿದ್ದೀನೋ ಅದಿತಿನೂ ಅದೇ ರೀತಿ ಮಾಡೋದಕ್ಕೆ ಶುರು ಮಾಡ್ತಿದ್ರು. ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ. ಅದಕ್ಕೋಸ್ಕರ ಮಕ್ಕಳ ಮುಂದೆ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಊಟ ಆಯಿತು. ಇಬ್ಬರು ಸುಮ್ಮನೆ ಏನೂ ಇಲ್ಲ, ಖಾಲಿ ಪಲಾವ್ಗಳ ಥರ ಇದ್ವಿ. ನಂದು ವಿಡಿಯೋ ಎಡಿಟಿಂಗ್ ಎಲ್ಲ ಆಯಿತು. ಅದಿತಿ ಆಟ ಆಡ್ತಿದ್ರು ಊಟ ಆದಮೇಲೆ. ಅದಕ್ಕೋಸ್ಕರ ಹಂಗೆ ಸುಮ್ಮನೆ ಮಾಡಿ ಮೇಲೆ ಅವರೇ ಸ್ಟೆಪ್ಸ್ ಹತ್ರ ಹತ್ತುತ್ತಾ ಇದ್ರು. ಸರಿ ಕರ್ಕೊಂಡು ಹೋಗೋಣ ಚೆನ್ನಾಗಿದೆ ಅಂತ. ಬಟ್ ಇಲ್ಲಿ ಮಾಡಿ ಮೇಲೆ ಬಂದು ನೋಡಿದ ತಕ್ಷಣ ಫುಲ್ಲು ನೀರೆಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದಿತಿ ಅದು ಬ್ಲೇಡ್ ಕಂದ ಮನುಷ್ಯ ಕುಡಿ. ಮೈ ಗಾಡ್, ಯಾರೋ ಬ್ಲೇಡ್ ಇಟ್ಟಿದ್ದಾರೆ ನೋಡಿ, ಎಷ್ಟು ಅನ್ಸೇಫ್ ಮಕ್ಕಳಿಗೆ. ಇಲ್ಲಿ ನೋಡಿ ನಮ್ಮ ಮುದ್ದು ಪುಟ್ಟು. ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ ಅಂದೆ. ಏನು ಮಾಡ್ತಾ ಇದ್ದೀರಾ? ನಾನು ನಿಮಿಷ ಬ್ಲೇಡ್ ಆಚೆ ಎಸ್ಬಿಟ್ಟು ಬರ್ತೀನಿ. ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಯಾರೋ ಬ್ಲೇಡ್ ಹಾಕಿದ್ದಾರೆ. ಶೇವಿಂಗ್ ಸಮಥಿಂಗ್. ಲೆಟ್ ಮಿ ವಾಶ್ ದ ಹ್ಯಾಂಡ್ಸ್. ಇಲ್ಲೇ ಹುಷಿ ಮಾಡ್ಕೊಂಡ್ಬಿಟ್ರು ಅದಿತಿ. ನೋಡಿ ಏನು ಮಾಡ್ಕೊಂಡಿದ್ದ ಅದಿತಿ. ಒಂದೊಂದ್ಸಲ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತೀನಲ್ಲ. ಅದಿತಿ ಹುಷಿ. ಏನ್ ಮಾಡ್ಕೊಂಡ್ರಿ ಅದಿತಿ ನೀವು? ಏನು ಮಾಡ್ಕೊಂಡ್ರಿ?
ಪಿಪಿ ಯಾಕೆ ಮಾಡ್ಕೊಂಡಿದ್ದು ಹೇಳ್ಬೇಕಲ್ವಾ? ಏನಂತ ಹೇಳ್ಬೇಕು ಪಿಪಿ ಮಾಡ್ಕೊಂಡಾಗ ಮಮ್ಮಗೆ? ಇಟ್ಸ್ ಓಕೆ ಅಂತ. ನಾನು ಇಟ್ಸ್ ಓಕೆ ಅಂತ ಹೇಳ್ಬೇಕಾ? ಇಲ್ಲೇ ಇರ್ತೀರಾ? ನಾನು ಇದು ಚಡ್ಡಿ ತಗೊಂಡ್ ಬರ್ತೀನಿ. ಓಕೆನಾ? ನಾನು ಚಡ್ಡಿ ತಗೊಂಡ್ ಬರ್ತೀನಿ, ವೆಯ್ಟ್ ಮಾಡ್ತಿರ್ತೀರಾ? ಓಕೆ. ನಾನು ಹೋಗಿ ಅದಿತಿಗೆ ಪ್ಯಾಂಟ್ ತೊಗೊಂಡು ಬಂದ್ಬಿಡ್ತೀನಿ. ಯೂಶಲಿ ಈ ರೀತಿ ಮಾಡಿ ಮೇಲೆ ಕರ್ಕೊಂಡು ಬಂದಾಗ, ಆಚೆ ಕರ್ಕೊಂಡು ಹೋದಾಗ, ರೋಡಲ್ಲೆಲ್ಲ ಕರ್ಕೊಂಡು ಹೋದಾಗ ನಾನು ಯೂಶಲಿ ಪ್ಯಾಂಟ್ ಹಾಕ್ತೀನಿ. ಬಿದ್ದರೆ ಅಕಸ್ಮಾತ್ ಮಕ್ಳಿಗೆ ಹೇಳೋಕ್ಕಾಗಲ್ಲ ಅಲ್ವಾ, ನಡೆಯುವಾಗ ಬೀಳ್ಬೋದು. ಬಿದ್ದಾಗ ಕಾಲು ಸೇಫಾಗಿರುತ್ತೆ, ಮಂಡಿ ಎಲ್ಲ ತರ್ಚ್ಕೊಳ್ಳೋದಿಲ್ಲ. ಮಂಡಿದೆಲ್ಲ ತರ್ಚ್ಕೊಂಡ್ರೆ ಮಕ್ಳು ನೋಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಪ್ಯಾಂಟ್ ತೊಗೊಂಡು ಬರ್ತೀನಿ. ಅದಿತಿ ಇಲ್ಲೇ ಆರ್ ಯು ಶ್ಯೂರ್ ಇಲ್ಲೇ ಆಟ ಆಡ್ತಿರ್ತೀರಾ ಅಥವಾ ನನ್ನ ಜೊತೆ ಬರ್ತೀರಾ? ಇಲ್ಲೇ ಆಟ ಆಡ್ತೀರಾ? ಬೇಗ ಹೋಗಿ ಓಡಿ ಬರ್ಬೇಕು ಇವಾಗ ನಾನು. ಐ ವಿಲ್ ಕಮ್ ಬ್ಯಾಕ್, ವೇಟ್. ಅದಿತಿನ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಆಚೆ ಬಿಟ್ಟು ಹೋಗಿದ್ದು ಮಾಡಿ ಮೇಲೆ ನೀರಿದ್ದರೆ ಈಗ ಅದಿತಿ ಓಡಿ ಬರ್ತಾ ಇದ್ದಾರೆ ನನ್ನ ನೋಡಿ. ಅದಿತಿ ವಾಟರ್ ಟ್ಯಾಪ್ ಕ್ಲೋಸ್ ಮಾಡಿ ಅಂತಂದರೆ ಸೆಕೆಂಡ್ ಫ್ಲೋರ್ ನಮ್ದಿರೋದು, ಇದು ಥರ್ಡ್ ಫ್ಲೋರ್ ಇರೋದು. ಬೇಗ ಹೋಗಿ ಓಡಿ ಬಂದೆ. ಅಂದರೆ ಹುಡ್ಕೋದೇನಿರಲ್ಲ, ಎಲ್ಲಿರುತ್ತೆ ಅಂತ ಗೊತ್ತಿದೆ. ಸೊ ಹೋಗಿ ಪಟ್ ಅಂತ ಹೋಗಿ ಬಂದುಬಿಟ್ಟೆ. ಬಿಚ್ಚಿ, ನೀವೇ ಬಿಚ್ಚಬೇಕು, ನೀವೇ ರಿಮೂವ್ ಮಾಡಬೇಕು ಚಡ್ಡಿನ. ಸೊ ಐ ಆಮ್ ವರ್ಕಿಂಗ್ ಆನ್ ಸೆಲ್ಫ್ ಕೇರ್ ಆಲ್ಸೋ. ಅಂತಂದರೆ ಕಮ್ಮಿಯರ್ ಎಲ್ಲಿ ಹೋಗ್ತಿರೋದು ಸುಬ್ಬ? ಫಸ್ಟು ರಿಮೂವ್ ಮಾಡಬೇಕು. ಚಡ್ಡಿ ತಂದಿದ್ದೀನಿ, ಪ್ಯಾಂಟ್ ತಂದಿದ್ದೀನಿ, ಪ್ಯಾಂಟ್ ಹಾಕೋಬೇಕು. ಅಂದರೆ ಐ ಆಮ್ ವರ್ಕಿಂಗ್ ಆನ್ ಸೆಲ್ಫ್ ಕೇರ್ ಆಲ್ಸೋ. ಸೆಲ್ಫ್ ಕೇರ್ ಅಂತಂದರೆ ಮಕ್ಕಳಿಗೆ ಅವರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಳೋದು, ಚಡ್ಡಿ ಬಿಚ್ಚೋದು, ಚಡ್ಡಿ ಹಾಕೊಳ್ಳೋದು, ಇದೆಲ್ಲ ಸೆಲ್ಫ್ ಕೇರಲ್ಲೇ ಬರುತ್ತೆ. ಅದಿತಿ ಬಿಚ್ಚಿದ್ರು, ಆಯ್ತು ನನ್ನ ಮುಖದ ಮೇಲೆ ಸಿಗ್ತಾ ಇದ್ದಾನೆ ಸುಬ್ಬ, ಹೋಗಲ್ ಚಡ್ಡಿ ಎತ್ಕೊಂಡು ಬನ್ನಿ, ಗೋ. ಅದೇ ಚಡ್ಡಿ ಮತ್ತು ಪ್ಯಾಂಟ್ ಎರಡು ಆಯ್ತಾ? ಗುಡ್ ಜಾಬ್. ಕೊಡಿ ಫಸ್ಟ್ ಚಡ್ಡಿ ಕೊಡಿ, ಆಮೇಲೆ ಚಡ್ಡಿ ಹೆಂಗೆ ಹೇಳ್ಕೊತೀರಾ ಅಂತ ತೋರಿಸ್ತೀನಿ. ಚಡ್ಡಿ ಕೊಡಿ ಫಸ್ಟು. ಸೊ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ. ಅಂದರೆ ಒಬ್ಬೊಬ್ಬರೇ ಮಕ್ಕಳು, ಅಂದರೆ ಈಗೆಲ್ಲ ಒಬ್ಬೊಬ್ಬರೇ, ಯೂಶಲಿ ಮೋಸ್ಟ್ಲಿ ಕಾಮನ್ ಆಗಿ ಹಾಕಿ. ಅಂದರೆ ಅಪ್ಪ ಅಮ್ಮಂದಿರು ಅಯ್ಯೋ ಬಿಡು ನನ್ನ ಮಗು ಕಲಿಯುತ್ತೆ, ದೊಡ್ಡವನಾಗತ್ತೆ ಅಂತ ಸೆಲ್ಫ್ ಕೇರ್ ಬಗ್ಗೆ ಅಂದರೆ ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ನಾನು ಅದಿತಿಗೆ ಒಂದು ಕೈಯಲ್ಲೇ ಚಡ್ಡಿ ಹಾಕ್ತಾ ಇದ್ದೀನಿ. ಎಂಥ ಸೂಪರ್ ಮಾಮ್ ಅಲ್ಲ ನಾನು? ಹೇಳು ಅದಿತಿ, ಸೂಪರ್ ಮಾಮನು? ಸೂಪರ್ ಮಾಮ್, ಸೋ ಕ್ಯೂಟ್. ಚಡ್ಡಿ ಹೇಳ್ಕೊಳ್ಳಿ ಚಡ್ಡಿ ಇಷ್ಟು ಹಾಕಿದ್ದೀನಿ. ಸೊ ಈ ಲಾಸ್ಟ್ ಕಟ್ಟು ಫುಲ್ ಇಟ್ ಅಪ್. ಬರೀ ಪ್ಯಾಂಟ್ ಹಾಕ್ತೀನಿ ಹಂಗೇನೆ. ಪ್ಯಾಂಟ್ ಆಲ್ಸೋ ಹೇಳ್ಬಿಟ್ಟೆ. ಬಾರ ಸಾಕು, ತಗೊಳ್ಳಿ ಪ್ಯಾಂಟ್. ಅದಿತಿಗೆ ಈ ರೀತಿ ಕಣ್ಣ ಮುಚ್ಚಲೆ ಆಡೋದು ತುಂಬಾ ಇಷ್ಟ ಆಗುತ್ತೆ. ಮುದ್ದುಗೆ ಬಾ, ಬನ್ನಿ ಕಮ್. ಎಲ್ಲಿ ಹೋಗ್ತಾ ಇದ್ದೀರಾ ಸುಬ್ಬಾ? ಆಕ್ಚುಲಿ ಇವತ್ತು ಮಧ್ಯಾಹ್ನನೇ ಸ್ಟಾರ್ಟ್ ಮಾಡೋಣ ವ್ಲಾಗ್ ಅಂತ ಅನ್ಕೊಂಡಿದ್ದೆ. ಬೆಳಗ್ಗೆ ವಿಡಿಯೋ ಮಾಡಿ, ವಿಡಿಯೋ ಎಡಿಟಿಂಗ್ ಮಾಡಿ, ವಿಡಿಯೋ ಅಪ್ಲೋಡ್ ಸಹ ಮಾಡಿದ್ದೀನಿ. ಏನಪ್ಪ, ವೆಯ್ಟ್ ಮಾಡಿ ಪ್ಯಾಂಟ್ ಹಾಕ್ತೀನಿ. ಪ್ಯಾಂಟ್ ಹೆಂಗೆ ಅದಿತಿ ಹೇಳ್ಕೊಂತಾರೆ ಅಂತ ನೋಡೋಣ. ಮಕ್ಳುಗಳಿಗೆ ಆ ರೀತಿ ನಾವು ಮಾಡ್ತಿರ್ತೀವಿ. ಅಂದರೆ ಒಂದೇ ಮಗು, ಇಟ್ಸ್ ಓಕೆ, ಮಗು ಕಲಿಯುತ್ತೆ, ಅಯ್ಯೋ ಮಗು ಕೈಲಿ ಕೆಲಸ ಮಾಡ್ಸೋಕ್ಕಾಗುತ್ತಾ, ಮಗು ಕೈಲಿ ಪ್ಯಾಂಟ್ ಹಾಕ್ಸ್ಕೊಳಕ್ಕಾಗುತ್ತಾ, ಪರವಾಗಿಲ್ಲ, ಚಿಕ್ಕ ಮಗುಗೆ ಏನು ಅರ್ಥ ಆಗುತ್ತೆ ಅಂತ ಆ ರೀತಿ ಸಾಕಷ್ಟು ಪೇರೆಂಟ್ಸ್ಗಳು ನಾನು ನೋಡಿದ್ದೀನಿ. ಅಂತಂದರೆ ನಾನು ಥೆರಪಿಸ್ಟ್ ಅಲ್ವಾ, ಸೊ ತುಂಬ ಜನ ಪೇರೆಂಟ್ಸ್ಗಳು, ಒಂದು ನಿಮಿಷ ನಾನು ಬ್ರೈಟ್ನೆಸ್ ಆನ್ ಮಾಡ್ತೀನಿ. ಸಾಕಷ್ಟು ಪೇರೆಂಟ್ಸ್ಗಳು ಜಸ್ಟ್ ಥೆರಪಿಗೆ ಸೆಲ್ಫ್ ಕೇರ್ಗೆ ಬರುತ್ತೆ. ನನ್ನ ಮಗು ಏನೂ ಮಾಡೋದಿಲ್ಲ ಮ್ಯಾಮ್. ಸ್ಕೂಲಿಗೆ ಹೋದ ನಿಮಿಷ ಅದಿತಿ ಟ್ಯಾಪತ್ರ ಹೋಗ್ತಿದ್ದೆ. ಪ್ಯಾಂಟ್ ಹಾಕೊಂಡು ಹೋಗಿ ಅಂತ ಹೇಳಿದ್ದಲ್ವ ಮಮ್ಮ? ಪ್ಯಾಂಟ್ ಹಾಕೊಂಡು ಹೋಗಿ ಅಂತ ಹೇಳಿದ್ದು ಮಮ್ಮ. ಸೊ ನೀವು ಉಡ್ದಾರ ಹಾಕ್ತೀರಾ? ನಂಗೆ ಕಮೆಂಟ್ ಮಾಡಿ. ನಂಗೆ ಗೊತ್ತಿಲ್ಲ, ನನಗೆ ಆ್ಯಕ್ಚುಲಿ ಮನೇಲಿ ಅಂದರೆ ಅಮ್ಮ ಮನೇಲಿ ಹಾಕು ಅಂತ ತುಂಬ ಫೋರ್ಸ್ ಇತ್ತು. ಅದಕ್ಕೋಸ್ಕರ 1 ವರ್ಷ ಆದಮೇಲೆ ಅನ್ಸುತ್ತೆ ನಾನು ಹಾಕಿದ್ದು. ಅಲ್ಲಿವರೆಗೂ ಜಸ್ಟ್ ಕಪ್ಪು ದಾರನೇ ಕಟ್ಟಿದ್ದೆ. ಬೆಳ್ಳಿದು ಹಾಕಿದ್ದು 1 ವರ್ಷ ಆದಮೇಲೆ, 1 ವರ್ಷ ಅಲ್ಲ 9 ತಿಂಗಳು ಅನ್ಸುತ್ತೆ, ಬಾಣಂತ ನಾನು ಮುಗಿಸ್ಕೊಂಡು ಬಂದಮೇಲೆ ಹಾಕಿದ್ದು. ಈಗಲೂ ಬಿಚ್ಚಬೇಕು ಅಂತ ಅನಿಸುತ್ತೆ. ಐ ಡೋಂಟ್ ನೋ ಬಿಚ್ಚಬಾರ್ದು ಅಂತ. ಸ್ಟಿಲ್ ಐ ಆಮ್ ಕನ್ಫ್ಯೂಸ್ಡ್. ನೋಡೋಣ. ಈಗ ಒಂದು ಸ್ವಲ್ಪ ಟೈಟ್ ಆಗಿದೆ, ಬಿಚ್ಬಿಡೋಣ ಅಂತ ಮೊನ್ನೆ ಅನ್ಕೊತಿದ್ದೆ, ಬಿಚ್ಚಿಲ್ಲ. ನೀವು ಯಾವ ರೀತಿ ಫಾಲೋ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ. ಓಕೆ, ಎಸ್. ಸೊ ಇಷ್ಟು ಹಾಕಿದ್ದೀನಿ ಅದಿತಿಗೆ. ಅಂತಂದರೆ ಇಷ್ಟು ಹಾಕಿದ್ದೀನಿ. ಈಗ ಅದಿತಿಗೆ ನಾನು ಹೇಳ್ಕೊಳಕ್ಕೆ ಹೇಳ್ತೀನಿ. ಅದಿತಿ ಪ್ಯಾಂಟ್ ಹೇಳ್ಕೊಳ್ಳಿ, ಪ್ಯಾಂಟ್ ಹಿಂದೆ ಹೇಳ್ಕೋಬೇಕು, ಹಿಂದೆ ಇಷ್ಟು ಬಂತು. ಈಗ ಹಿಂದೆ ಹೇಳ್ಕೊಳ್ಳಿ, ಹಿಂದೆ ಪ್ಯಾಂಟ್ ಹೇಳ್ಕೊಳ್ಳೋದು ಯಾರು? ಸಪೋರ್ಟ್ ಮಾಡೋದು, ಇಟ್ಸ್ ಗುಡ್. ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಕಿ ಹಿಂದೆ ಹೇಳ್ಕೊಳ್ಳಿ. ಹಿಂದೆ ಹೇಳ್ಕೊಳ್ಳಿ. ಗುಡ್ ಜಾಬ್.
ಸೊ ಇಷ್ಟು ಸೆಲ್ಫ್ ಕೇರ್ ಮಕ್ಕಳಿಗೆ ಬೇಕಾಗುತ್ತೆ. ಆ್ಯಕ್ಚುಲಿ 18 ಮಂತ್ಸ್ಗೆ ಮಕ್ಕಳು ಕೆಲವು ಮೈಲ್ ಸ್ಟೋನ್ಸ್ನ ರೀಚ್ ಮಾಡಿರಬೇಕು. ಆ ಎಲ್ಲ ಮೈಲ್ ಸ್ಟೋನ್ಸ್ನು ಅದಿತಿ ರೀಚ್ ಮಾಡಿದ್ದಾರೆ. ನಾನು ಅದನ್ನು ಮೇಕ್ ಶ್ಯೂರ್ ಮಾಡಿದ್ದೀನಿ. ಒಂದು ವಿಡಿಯೋ ಮಾಡ್ತೀನಿ ಯಾವ್ಯಾವ ಮೈಲ್ ಸ್ಟೋನ್ಸ್ನ ರೀಚ್ ಮಾಡಬೇಕು ಮಕ್ಕಳು ಅಂತ. ಆ್ಯಂಡ್ ವರ್ಡ್ಸ್ ಸಹ 500 ವರ್ಡ್ಸ್ ಇದೆ. ಬೆಳಗ್ಗೆ ಅದೇ ಒಂದು ವಿಡಿಯೋ ಮಾಡ್ತಿದ್ದೆ. ಅಂದರೆ ಯಾವ್ಯಾವ ರೈಮ್ಸ್ ಅದಿತಿಗೆ 18 ರೈಮ್ಸ್ ಬರುತ್ತೆ. ಆ್ಯಂಡ್ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಅದಿತಿ ಕಲ್ತಿದ್ದಾರೆ. ದಟ್ ವಾಸ್ ನನಗೆ 18 ರೈಮ್ಸ್ ಅಂತ ಅಂದರೆ ಯೂಶಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅಂದರೆ ಆಗಿರೋದನ್ನ ಏನು ಬರೆದಿಡೋದಿಲ್ಲ. ಇವತ್ತು ವಿಡಿಯೋ ಮಾಡೋಣ ಅಂತ ಬಿಟ್ಟು ಬರೆದಿಟ್ಟಾಗ 18 ರೈಮ್ಸ್ ಅದಿತಿ ಆಲ್ಮೋಸ್ಟ್ ಬರುತ್ತೆ. ಕೊಳಾಯಿ ಹತ್ರ ತಿರ್ಗಾ ಹೋದ್ರು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಿತಿಗೆ ಈವ್ನಿಂಗ್ ಪ್ಯಾಂಟ್ ಎಲ್ಲ ನೆನೆಯುತ್ತೆ ಕಂದ. ವಾಟರ್ ಪ್ಲೇ ನನಗೆ ತುಂಬ ಜನ ಕೇಳ್ತಾರೆ, ನೀವು ಅದಿತಿಗೆ ಆಟ ಆಡೋದಕ್ಕೆ ಬಿಡ್ತೀರಾ, ನೀರಲ್ಲಿ ಆಟ ಆಡೋದಕ್ಕೆ ಬಿಡ್ತೀರಾ ಅಂತ. ಎಸ್, ಖಂಡಿತವಾಗ್ಲೂ ಬಿಡ್ತೀನಿ. ಏನಕ್ಕಂತಂದರೆ ಇಟ್ಸ್ ಎ ಸೆನ್ಸರಿ ಪ್ಲೇ. ಮಕ್ಕಳಿಗೆ ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ಯಾವತ್ತೂ ಅದಿತಿಗೆ ಕೋಲ್ಡ್ ಆಗಿಲ್ಲ ನೀರಲ್ಲಿ ಆಟ ಆಡೋದ್ರಿಂದ. ವೀಕ್ಲಿ 3 times ಈ ರೀತಿ ಮಧ್ಯಾಹ್ನ ಬರ್ತಾನೆ. ಹಾಂ, ಏನಪ್ಪ ಏನೋ ಹೇಳೋಕೆ ಬಂದರು. ಏನಪ್ಪ ಹಾಂ ಏನು ಕೊಳಾಯಿ ಹಂಗೆಲ್ಲ ನೀರು ವೇಸ್ಟ್ ಮಾಡಬಾರ್ದು. ಗೋ ಆಫ್ ಮಾಡಿ ಬನ್ನಿ. ಆಫ್ ದ ಟ್ಯಾಪ್. ನಾನು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಯೂಸ್ ಮಾಡ್ತೀನಿ ವರ್ಡ್ಸ್ನ, ಲ್ಯಾಂಗ್ವೇಜ್ನ. ಸೊ ಶಿ ಅಂಡರ್ಸ್ಟ್ಯಾಂಡ್ಸ್. ಮೋಸ್ಟ್ಲಿ ಕನ್ನಡ ಅರ್ಥ ಆಗುತ್ತೆ, ಇಂಗ್ಲೀಷ್ ಸ್ವಲ್ಪ ಕಷ್ಟನೇ. ಬಟ್ ಶಿ ಈಸ್ ಲರ್ನಿಂಗ್. 3:30 ಆಯಿತು. ಅದಿತಿನ ಆಲ್ಮೋಸ್ಟ್ ನಿದ್ದೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನ್ಯಾಪ್ ತೊಗೊಳ್ಳೋದೋ ಗೊತ್ತಿಲ್ಲ. ಒಂದು ಲಾಂಗ್ ನ್ಯಾಪ್ 11:30ಇಂದ ಒಂದು 1:30ವರೆಗೂ ನಿದ್ದೆ ಮಾಡಿದ್ದಾರೆ. ಊಟ ಆಯಿತು. ಊಟ ಆದಮೇಲೆ ಆಟ ಆಡ್ತಿದ್ರು ತಮ್ಮನ ಜೊತೆ. ತಮ್ಮನೂ ಆಟ ಆಡ್ತಿದ್ರು ಅದಿತಿ ಜೊತೆ. ಅದಾದಮೇಲೆ ಹಿಂಗೆ ಮೇಲ್ಗಡೆ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನನ್ನ ಪ್ಲಾನ್ ಏನಿದ್ದು ಅಂದರೆ ಆ್ಯಕ್ಟಿವಿಟಿ ವ್ಲಾಗ್ ಮಾಡೋಣ ಇವತ್ತು ಅಂತ. ಸೊ ಆಕ್ಸಿಡೆಂಟ್ಲಿ ವಿ ಸ್ಟಾರ್ಟೆಡ್ ದಿಸ್ ವ್ಲಾಗ್. ಓಕೆ, ಐ ವಿಲ್ ಸಿ ಯು ಲೇಟರ್. ಬಾಯ್. ಕ್ಲೋಸ್ ಮಾಡಿ ಟ್ಯಾಪ್. ಕ್ಲೋಸ್ ದ ಟ್ಯಾಪ್. ಕ್ಲೋಸ್ ಮಾಡಿದ್ದೀನಿ. ಬನ್ನಿ. ಓಪನ್ ಬೇಡ. ಯಾಕೆ ಓಪನ್? ಕ್ಲೋಸ್. ನಾನು ಕ್ಲೋಸ್ ಆಗ್ತಿದ್ದೀನಿ. ಕ್ಲೋಸ್ ಮಾಡಿ. ಕ್ಲೋಸ್. 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 ಓಪನ್ ಬೇಡ ಪಪ್ಪು. ಓಪನ್ ಬೇಡ. ಕಮ್. ಏನದು? ಕಬಾಬ ಅಲ್ಲ, ಅದು ಪಕೋಡ. ತೋರಿಸಿ. ಪಕೋಡ ಹೇಳಿ. ಪಕೋಡ ಬೇಡವಾ? ಹಾಂ, ಬೇಡವಾ? ಯಾಕೆ ಚೆನ್ನಾಗಿಲ್ವಾ? ಪಕೋಡ. ಪಕೋಡ. ಅದಿತಿಗೆ ಕಬಾಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಪಕೋಡನ ಸ್ನ್ಯಾಕ್ಸಿಗೆ ಕೊಟ್ಟಿದ್ದೆ, ಬೇಡ ಅಂತ ಅದಿತಿ ತಿನ್ನಲೇ ಇಲ್ಲ. ಸ್ನ್ಯಾಕ್ ಬೇಕು ಅಂತ ಕೇಳ್ತಾಯಿದ್ರು. ಈಗ ಅದಿತಿ ಸ್ನ್ಯಾಕ್ಸ್ ಅಂತಲೂ ಹೇಳ್ತಾರೆ. ಪಾಪ್ಕಾರ್ನ್ ಅಥವಾ ಮಖಾನ ಇಸ್ ಹರ್ ಫೇವ್ರೆಟ್. ನಾನು ಪಾಪ್ಕಾರ್ನ್ನ ಮನೆಯಲ್ಲೇ ಮಾಡ್ತೀನಿ. ಅದನ್ನು ಸ್ವಲ್ಪ ಪಾಪ್ಕಾರ್ನ್ ಇತ್ತು, ಅದನ್ನೇ ಕೊಟ್ಟಿದ್ದೆ. ಆರಾಮಾಗಿ ಸ್ನ್ಯಾಕ್ ತಿಂದರು. ಆ್ಯಂಡ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಅದಿತಿ ನಾನು ಪ್ರಿಪೇರ್ ಮಾಡ್ತಾಯಿದ್ವಿ. ಯಾವುದೇ ಒಂದು ಕೆಲಸಕ್ಕೆ ನಾನು ಅದಿತಿನ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಈ ರೀತಿ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ತಮ್ಮನ್ನು ತಾವು ಹೇಗೆ ಬಿಂಬಿಸ್ಕೊಳ್ಬೇಕು ಆ್ಯಂಡ್ ಯಾವ ಕೆಲಸ ಹೇಗೆ ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಒಂದು ಆ್ಯಕ್ಟಿವಿಟಿ ಮಾಡೋಣ, ಫೈನ್ ಮೋಟರ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಮಾಡಿ ಮೇಲಿಂದ ಬಂದು ಅದಿತಿ ಸ್ನ್ಯಾಕ್ ಎಲ್ಲ ತಿಂದ್ರಲ್ಲ. ಸೊ ಇನ್ನೇನೂ ಇರಲಿಲ್ಲ. ನನಗೆ ಸೆಷನ್ ಇದ್ದಿದ್ದು 7 o'clockಗೆ. ಅಷ್ಟರಲ್ಲಿ ಅದಿತಿನ ಆಟ ಆಡಿಸಿ ಅಂತಂದರೆ ಅದಿತಿ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಆ್ಯಂಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಾದಮೇಲೆ ಅದಿತಿಗೆ ಈವ್ನಿಂಗ್ ಸ್ನ್ಯಾಕ್ಗೆ ಆಲ್ರೆಡಿ ಪಾಪ್ಕಾರ್ನ್ ತಿಂದಿದ್ದಾರೆ. ಆ್ಯಕ್ಟಿವಿಟಿ ಮಾಡಿಸಿದ ಮೇಲೆ ಹಾಲು ಕೊಟ್ಬಿಟ್ಟು ಅದಿತಿನ ಮಲಗಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಆ್ಯಕ್ಟಿವಿಟಿ ಮಾಡಿಬಿಡೋಣ. ಎನಿವೇ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೂ ವೀಡಿಯೋ ಆಗುತ್ತೆ ಟು ಶೇರ್ ವಿತ್ ಮೈ ಫ್ಯಾಮ್ಲಿ ಅಂತ ಈ ರೀತಿ ರೆಡಿ ಮಾಡ್ತಿದ್ದೆ. ನಾನು ಈ ರೀತಿ ರೆಡಿ ಮಾಡುವಾಗ ಅದಿತಿ ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾರೆ. ಅದನ್ನು ಆ ಕಡೆ ಇಡು, ಚೇರ್ನ ಪುಷ್ ಮಾಡು ಅಂತ ಎಲ್ಲ ಹೇಳಿದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಟು ಸ್ಟಾರ್ಟ್ ವಿತ್ ಅದಿತಿ ನನಗೆ ಈ ರೀತಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅದಿತಿ ಕುತ್ಕೊಂಡ್ರು. ಅಂದರೆ ನಮ್ಮದು ರೆಡಿ ಆಯಿತು. ಅಂದರೆ ಸೆಟಪ್ ಎಲ್ಲ ಮಾಡಿಕೊಂಡೆ. ಆ್ಯಕ್ಟಿವಿಟಿಗೆ ಏನೇನು ಬೇಕು ಎಲ್ಲ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಅದಿತಿನೂ ಹೆಲ್ಪ್ ಮಾಡ್ತಿದ್ರು. ಡೈಲಿ ಮಕ್ಕಳಿಗೆ ಈ ರೀತಿ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳ ಮೈಲ್ ಸ್ಟೋನ್ಸಲ್ಲಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ.
ಫೈನ್ ಮೋಟರ್ ಇರ್ಬೋದು, ಗ್ರಾಸ್ ಮೋಟರ್ ಇರ್ಬೋದು, ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು, ಮತ್ತು ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಆ್ಯಂಡ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟೀಸ್ ಇರ್ಬೋದು. ಪ್ರತಿದಿನ ಅದಿತಿಗೆ ಏನಾದರೂ ಒಂದು ಸಿಂಪಲ್ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡಿರ್ತೀನಿ. ಇಲ್ಲ ಅಂತಂದರೆ ನನಗೆ ಗಿಲ್ಟ್ ಕಾಡುತ್ತೆ, ಅಯ್ಯೋ ಲ್ಯಾಂಗ್ವೇಜಲ್ಲಿ ವರ್ಕೇ ಮಾಡಲಿಲ್ಲ, ಸೋಷಿಯಲ್ ಸ್ಕಿಲ್ಸಲ್ಲಿ ವರ್ಕೇ ಮಾಡಲಿಲ್ಲ ಅಂತ. ಈಗ ತಮ್ಮ ಇರೋದ್ರಿಂದ ಮನೆಯಲ್ಲಿ ಸೋಷಿಯಲ್ ಸ್ಕಿಲ್ಸ್ ದಿನಾಗಲೂ ನಡೀತಾ ಇರುತ್ತೆ. ದಟ್ ಈಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಏನಕ್ಕಂತಂದರೆ ಮಕ್ಕಳಿಗೆ ಸೋಷಿಯಲ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಲ್ಯಾಂಗ್ವೇಜ್ ಸಹ ಡೆವಲಪ್ ಆಗುತ್ತೆ. ಅದಿತಿಗೆ ಮತ್ತು ತಮ್ಮಗೆ 2 months ಗ್ಯಾಪ್ ಇದೆ. ಬಟ್ ಅದಿತಿ ದೊಡ್ಡವರು, ಲ್ಯಾಂಗ್ವೇಜಲ್ಲಿ ಅದಿತಿನೇ ಮುಂದೆ ಇದ್ದಾರೆ. ಇನ್ನೂ ತಮ್ಮಂಗೆ ಇನ್ನೂ ಅಷ್ಟು ವರ್ಡ್ಸ್ ಇಲ್ಲ. ಹಿ ಈಸ್ ಜಸ್ಟ್ ಟೆಲ್ಲಿಂಗ್ 1 or 2 words. ಪ್ರತಿಯೊಬ್ಬ ಮಕ್ಕಳು ಡಿಫ್ರೆಂಟ್ ಇರ್ತಾರೆ, ಎಲ್ಲ ಮಕ್ಕಳುಗಳು ಸೇಮ್ ಇರೋದಿಲ್ಲ. ಹಂಗೆ ಕಂಪೇರ್ ಮಾಡೋಕ್ಕೆ ಹೋದರೆ, ಐ ಡೋಂಟ್ ಕಂಪೇರ್, ಆ ರೀತಿ ನೋಡೋಕೆ ಹೋದರೆ ತಮ್ಮಂಗೇನೆ ಜಾಸ್ತಿ ಹಲ್ಲಿದೆ. ಅವ್ರಿಗೆ ಆಲ್ರೆಡಿ ಒಂದು 8 to 9 ಏನೋ ಹಲ್ಲಿದೆ. ಬಟ್ ಅದಿತಿಗೆ ಇನ್ನು ಜಸ್ಟ್ 6, ಈಗ 7 ಬರ್ತಾ ಇದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ನಾನು ಹೇಗೆ ನನ್ನ ದಿನಾನ ಪ್ಲ್ಯಾನ್ ಮಾಡಿರ್ತೀನಿ ಅಂತಂದರೆ, ನಾನು ಈ ಟೈಮ್ಗೆ ಇದನ್ನೇ ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅಂತಂದರೆ ಬೆಳಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಆ ವಿಡಿಯೋ ಆದಮೇಲೆ ಅದಿತಿನ ಮಾಡಿ ಮೇಲೆ ಕರ್ಕೊಂಡು ಹೋಗಿ ಇವತ್ತಿನ ಒಂದು ಡೈಲಿ ವ್ಲಾಗ್ನೂ ಕಂಪ್ಲೀಟ್ ಮಾಡಿ ಈ ವಿಡಿಯೋ ಮಾಡಿಕೊಂಡ್ರೆ ನಾಳೆ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ಬೋದು ಅನ್ನುವಂಥ ಪ್ಲ್ಯಾನ್ ನಂದಿತ್ತು. ಎವ್ರಿಥಿಂಗ್ ಇಸ್ ಪ್ಲ್ಯಾನ್ಡ್. ನಂದು ಯಾವುದು ಆಕ್ಸಿಡೆಂಟಾಗಿ ಮೋಸ್ಟ್ ಆಫ್ ದ ಥಿಂಗ್ಸ್ ಆಗೋದಿಲ್ಲ. ಈ ಒಂದು ಆ್ಯಕ್ಟಿವಿಟಿ ವಿಡಿಯೋನೂ ಆಯಿತು. ಅದಾದಮೇಲೆ ಅದಿತಿಗೆ ಹಾಲು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಯಿಸೋಣ ಅಂತ ಅಡುಗೆ ಮನೆಗೆ ಹೋದೆ. ಬೆಣ್ಣೆ ಮಾಡೋದಕ್ಕೆ ಹೇಗೆ ಬೆಣ್ಣೆ ಮಾಡ್ತೀರಾ ಅಂತ ವಿಡಿಯೋ ಕೇಳಿದ್ರಿ. ಆಲ್ಮೋಸ್ಟ್ ಆ ಡಬ್ಬ ತುಂಬಿದೆ. ನಾನು ಈ ವೀಕಲ್ಲಿ ನಾನು ಬೆಣ್ಣೆ ಮಾಡಬೇಕು ಅಂತಂದರೆ ಬೆಣ್ಣೆ ಮಾಡಿ ತುಪ್ಪ ಆಲ್ರೆಡಿ ಕಾಯಿಸೋದನ್ನು ವಿಡಿಯೋ ಮಾಡಿದ್ದೀನಿ. ಬೆಣ್ಣೆ ಮಾಡಿರಲಿಲ್ಲ ಅಂತಂದರೆ ಬೆಣ್ಣೆನ ಹೇಗೆ ಮಾಡ್ಕೊಳ್ತೀನಿ ಅಂತ ಆ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ. ಈ ರೀತಿ ತೆಗಿವಾಗ ಆಲ್ರೆಡಿ ಫಿಲ್ ಆಗಿತ್ತು. ನೆಕ್ಸ್ಟು ಅಂದರೆ ಈ ವೀಕ್ ಎಂಡಿಂಗ್ ಮಾಡ್ಕೊತೀನಿ ಅಂತಂದರೆ ಇನ್ನೊಂದು ಕ್ಯಾನ್ಗೆ ನಾನು ಹೊಸ ಒಂದು ಬಾಟಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ತೋರಿಸೋಣ ಅಂತ ಈ ಕ್ಲಿಪ್ಪಿಂಗ್ನೂ ಇಲ್ಲೇ ಹಾಕ್ತಾ ಇದ್ದೀನಿ. ಪ್ರತಿಯೊಬ್ಬ ನ್ಯೂ ಮಾಮೀಸ್ಗೂ ನಾನು ಹೇಳೋ ಟಿಪ್ಸ್ ಇದೆ. ಆರ್ಗನೈಸ್ಡ್ ಆಗಿರಿ. ಅಂತಂದರೆ ಏನನ್ನು ಯಾವಾಗ ಮಾಡ್ಕೊಳ್ಬೇಕು ಅಂತ ನಿಮ್ಮ ಒಂದು ತಲೆಯಲ್ಲಿ ಐಡಿಯಾಸ್ ಇದ್ದರೆ ಯಾವುದೂ ಕಷ್ಟ ಆಗೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಈಸಿ. ಅದಿತಿದು ಹಾಲು ಕುಡ್ದಾಯಿತು. ಹಾಲು ಕುಡ್ದಾದ್ಮೇಲೆ ಗ್ಲಾಸ್ನ ಸಿಂಕಿಗೆ ಹಾಕಿ ಅಂತ ಡೈಲಿ ನಾನು ಅದಿತಿಗೆ ಹೇಳ್ತೀನಿ. ಅವ್ರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಗುತ್ತೆ ಟು ಇನ್ವಾಲ್ವ್ ಹರ್ ಇನ್ ದ ಪ್ರತಿ ಒಂದು ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ನನಗಿಷ್ಟ. ಆ್ಯಂಡ್ ಅದಿತಿ ಆಲ್ಸೋ ಎಂಜಾಯಿಂಗ್ ದ್ಯಾಟ್. ನಾವು ಆರ್ಗನೈಸ್ಡ್ ಆಗಿದ್ದಾಗ ನಮಗೆ ಅಯ್ಯೋ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ ಅಂತ ನಮಗೆ ಅಷ್ಟು ಒಂದು ತಲೆ ಬಿಸಿ ಆಗೋದಿಲ್ಲ. ಆ್ಯಂಡ್ ಎಲ್ಲ ಕೆಲಸನೂ ಮಾಡ್ದಂಗೆ ಆಗುತ್ತೆ. ಅದಿತಿ ಆಟ ಆಡ್ತಿದ್ರು, ಎನಿವೇ ಹಾಲನ್ನು ಕುಡಿದಿದ್ರಲ್ಲ. ಸೊ ಮನೆಯಲ್ಲಿ ಈ ರೀತಿ ಎಲ್ಲ ಹರಡಿತ್ತು, ಟಾಯ್ಸ್ ಎಲ್ಲ ಈ ರೀತಿ ಹರಡಿತ್ತು. ಅದಕ್ಕೋಸ್ಕರ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗುತ್ತೆ. ಅದಿತಿನ ಅಂದರೆ ಈಗ ನಾನು ಕ್ಲೀನಪ್ ಮಾಡಿಬಿಟ್ರೆ ನೆಕ್ಸ್ಟು ಈವ್ನಿಂಗ್ ಅಷ್ಟರಲ್ಲಿ ಅದಿತಿ ಅಷ್ಟು ಈ ಟಾಯ್ಸ್ ಮೇಲೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ನೈಟ್ ಅಂತಂದರೆ ಅವ್ರಿಗೆ ಜಾಸ್ತಿ ಅಂದರೆ ಈವ್ನಿಂಗ್ ಆದಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರೋದು ಬುಕ್ಕು ಮತ್ತು ಫ್ಲ್ಯಾಶ್ ಕಾರ್ಡ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಸೊ ಈ ರೀತಿ ಅದಿತಿ ಈ ಕಾರಲ್ಲಿ ಆಟ ಆಡ್ತಿದ್ರು. ನಾನು ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟಾಯ್ಸ್ನೆಲ್ಲ ಎಲ್ಲಿಡಬೇಕು ಅಲ್ಲೆಲ್ಲ ಎಲ್ಲ ಕ್ಲೀನಪ್ ಮಾಡಿ ಅದಿತಿನೂ ಸ್ವಲ್ಪ ಹೆಲ್ಪ್ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನನ್ನ ಕೆಲಸ ಅದಿತಿ ಬಟ್ಟೆ ಒಣಗಾಕಿರ್ತೀನಲ್ಲ ಆಚೆ, ಈವ್ನಿಂಗ್ ಟೈಮ್ ಆಯ್ತಲ್ಲ. ಸೊ ಎಲ್ಲ ಒಳಗಡೆ ತೊಗೊಂಡ್ಬಿಡ್ತೀನಿ. ಅಂತಂದರೆ ಜಸ್ಟ್ ಒಂದ್ಸಲ ಏನೇ ಅಂದರೆ ಅದರಲ್ಲಿ ಏನೇ ಇರ್ಬೋದು, ಕೆಲವೊಂದು ಸಲ ಹುಳಗಳೆಲ್ಲ ಸೇರ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮನೆ ಮುಂದೆನೇ ಹಾಕಿರ್ತೀನಿ. ಇದನ್ನು ನಾನು ಎಲ್ಲ ಡ್ರೈ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲನೂ. ಇದನ್ನು ಮನೆ ಒಳಗಡೆ ತೊಗೊಂಡ್ಬಿಡ್ತೀನಿ. ಅದಿತಿನೂ ಅಲ್ಲೇ ಇದ್ದರು. ಅದಿತಿನ ಈಗ ನೆಕ್ಸ್ಟ್ ನನ್ನ ಕೆಲಸ ಏನು ಅಂತಂದರೆ ಇದಾದಮೇಲೆ ಅದಿತಿನ ಫ್ರೆಶ್ ಅಪ್ ಮಾಡಬೇಕು ಅಂತ ಅದಿತಿನೆಲ್ಲ ಫ್ರೆಶ್ ಅಪ್ ಮಾಡಿದೆ. ಆ್ಯಂಡ್ ಒಂದು ಪಾರ್ಸೆಲ್ ಸಹ ಬಂತು ಅದಿತಿಗೆ. ಇನ್ಸ್ಟಾಗ್ರಾಮ್ ಪೇಜಿಂದ ಅದಿತಿಗೆ ಒಂದು ಪಾರ್ಸೆಲ್ ಕಳಿಸ್ಕೊಟ್ಟಿದ್ರು. ಏನು ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಇದು ಪ್ರತಿಯೊಬ್ಬ ಮಾಮೀಸ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಂದು ಏನು ಅಂತಂದರೆ ಅದಿತಿಗೆ ಫೀಡ್ ಮಾಡಿಸಿ ಮಲಗಿಸೋದು. ಡ್ಯಾಡಾ ಇದ್ದರು ಅಂತ ಅದಿತಿ ಸ್ವಲ್ಪ ನಿದ್ದೆ ಮಾಡೋದು ಲೇಟ್ ಆಯಿತು. ತುಂಬ ಜನ ನನ್ನ ಕೇಳ್ತಾ ಇದ್ರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ DM ಮಾಡಿ, ನೀವಿನ್ನೂ ಫೀಡ್ ಮಾಡಿಸ್ತಾ ಇದ್ದೀರಾ, ಅದಿತಿಗೆ 1.5 ವರ್ಷ ಆಗಿದೆ, ಇನ್ನೂ ಫೀಡ್ ಮಾಡಿಸ್ತಿದ್ದೀರಾ ಅಂತ ತುಂಬ ಸರ್ಪ್ರೈಸಿಂಗಲ್ಲಿ ತುಂಬ ಜನ ಕೇಳ್ತಾ ಇದ್ರಿ. ಎಸ್, ನಾನು ಇನ್ನೂ ಫೀಡ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಪ್ಲ್ಯಾನ್ ಇರೋದು, ನನ್ನ ಒಂದು ಏನಂತ ಹೇಳೋದು ಆಸೆ ಇರೋದು 3 ವರ್ಷದವರೆಗೂ ಅದಿತಿಗೆ ಫೀಡ್ ಮಾಡಿಸ್ಬೇಕು. ಇನ್ನೂ ಹಾಲು ಚೆನ್ನಾಗಿದ್ದರೆ 4 ವರ್ಷದವರೆಗೂ ಫೀಡ್ ಮಾಡಿಸ್ಬೇಕು ಅಂತ ಆಸೆ ಇದೆ. ನೋಡೋಣ ಆ ಆಸೆ ಹೇಗೆ ಈಡೇರುತ್ತೆ ಅಂತ. ಟಚ್ವುಡ್, ನಾನು ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿದೆ, ಅದಿತಿಗೆ ಫೀಡ್ ಮಾಡಿಸ್ತಾ ಇದ್ದೀನಿ. ಪಾಕೆಟ್ ಪಾಡೆಟ್ ಅಂತಂದರೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ಪಾಕೆಟ್ ಆ್ಯಂಡ್ ಪಾಡೆಟ್ ಅಂತ ಹೇಳೋದು.
ಅದಿತಿಗೆ ಫೀಡ್ ಮಾಡಿಸಿ ನಿದ್ದೆ ಮಾಡಿಸಿದೆ. ನನಗೆ ನೆಕ್ಸ್ಟ್ ಸೆಷನ್ ಇತ್ತು, ಅದಕ್ಕೋಸ್ಕರ ನಾನು ಅದಿತಿಗೆ ಫೀಡ್ ಮಾಡಿಸಿ ನಿದ್ದೆ ಮಾಡಿಸಿದೆ. ಅದಿತಿ ವಿಲ್ ಬಿ ಟೇಕಿಂಗ್ ಅ ವೆರಿ ಶಾರ್ಟ್ ನ್ಯಾಪ್. ಏನಕ್ಕಂತಂದರೆ 7:38 ಹಾಗೆ ಇವತ್ತು 7:30ಗೆ ನಂದು ಸೆಷನ್ ಮುಗಿಯುತ್ತೆ. ಅದಕ್ಕೋಸ್ಕರ ಅದಿತಿಗೆ ಇವತ್ತು 8 o'clockಗೆ ಊಟ ಅಂತಂದರೆ ಊಟ ಏನು, ರಾಗಿ ಮುದ್ದೆ ಅದಿತಿಗೆ ತುಪ್ಪದಲ್ಲಿ ಡಿಪ್ ಮಾಡಿ ಅದಿತಿಗೆ ರಾಗಿ ಮುದ್ದೆ ಕೊಡ್ತೀನಿ. ಸೆಲ್ಫ್ ಫೀಡಿಂಗ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಡೇ. ಮಧ್ಯಾಹ್ನದಿಂದ ಹೇಗೆ ಸಂಜೆವರೆಗೂ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಅ ವೆರಿ ಬ್ಯುಸಿ ಡೇ ಅಂತ ಹೇಳಲ್ಲ ನಾನು. ಸ್ಟಿಲ್ ಎಲ್ಲ ಆರ್ಗನೈಸ್ಡ್ ಆಗಿ ನಾನು ಮಾಡಿಕೊಂಡ್ರೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅ ಡೇ ವೆಂಟ್ ವೆರಿ ವೆಲ್ ಅಂತ. ಸೊ ಇದಾಗಿತ್ತು ಇವತ್ತಿನ ಒಂದು ಡೈಲಿ ವ್ಲಾಗ್. ಇನ್ನು ಇದೇ ರೀತಿ ಡೈಲಿ ವ್ಲಾಗ್ ಆಗಿ ನೀವು ಏನು ಮಾಡಬೇಕು, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಖಂಡಿತವಾಗ್ಲೂ ಚಿರಋಣಿಯಾಗಿದ್ದೀನಿ. ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀತಿಯೇ ನಿಮಗೆ ಹೆಲ್ಪ್ ಆಗುವಂತಹ ವೀಡಿಯೋಸ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ನನ್ನ ಡೈಲಿ ವ್ಲಾಗ್ಸಲ್ಲಿ ತೊಗೊಂಡು ಬರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್ ಆ್ಯಂಡ್ ಕೀಪ್ ಮಿಸ್ಸಿಂಗ್ ಅಸ್. ಬಾಯ್.